ಜೀವಂತವಾಗಿರುವವರೆಗೂ ಹಣ್ಣ ಹತ್ತಿಗೆ ರಾದ ನಿಮಗೆ ಯಾವತ್ತು ತೊಂದರೆ ಬಾರದ ಹಾಗೆ ನೋಡಿಕೊಳ್ಳುತ್ತೇನೆ, ನೋಡಿಕೊಳ್ಳುತ್ತೇನೆ. ಇದು ಸತ್ಯ, ಸತ್ಯ. ಅರ್ಜುನ, ಹಿಂದೆ ಇಂಟರ್ವ್ಯೂನ ಸಲುವಾಗಿ 1,00,000 ರೂಪಾಯಿ ಸಾಲವನ್ನು ಮಾಡಿದೆವು. ನಿತ್ಯ 2 ಎಕರೆ ಜಮೀನನ್ನು ಸಹ ಆ ಶ್ರೀಮಂತ ಪ್ರತಾಪನಿಗೆ ಬಡ್ಡಿಯಲ್ಲಿ ಹಾಕಿದ್ದೇವೆ. ಅದು ಅಲ್ಲದೆ ಮೇಲಾಗಿಯೂ ರೈತರ ಬಲಗೈಗಳಾಗಿರುವ 2 ಎತ್ತುಗಳನ್ನು ಸಹ ಮಾರಿದ್ದೇವಪ್ಪ. 2 ಎತ್ತುಗಳನ್ನು ಸಹ ಮಾರಿದ್ದೇವೆ. ಅಷ್ಟೇ ಅಲ್ಲಪ್ಪ, ಈ ಮನೆ ಎಂಬ ಮಹಾಲಕ್ಷ್ಮಿಯನ್ನು ಸಹ ಆ ಶ್ರೀಮಂತ ಪ್ರತಾಪನಿಗೆ ಅಡುವಲ್ಲಿಟ್ಟಿದ್ದೇವೆ. ಅಂದಾಗ ಇನ್ನೆಲ್ಲಿಂದ ತರುವುದಪ್ಪ? 1,000 ರೂಪಾಯಿ ಎಲ್ಲಿಂದ ತರುವುದು? ರಾಜು, ಹಣ ತುಂಬಬೇಕಾದ್ರೆ ಒಂದು ಸ್ವಲ್ಪ ಕಾಲಾವಕಾಶ ಇದೆಯೇನು? ಕಾಲಾವಕಾಶ ಇಲ್ಲ ಅತ್ತಿಗೆ. ಈಗಲೇ 10ರ ಟ್ರೈನಿಗೆ ಹೋಗಬೇಕು. ನಾಳೆ ಸರಿಯಾಗಿ ಬೆಳಿಗ್ಗೆ 4 ಗಂಟೆಗೆ ಆಫೀಸಿಗೆ ಹಣ ಕಟ್ಟದಿದ್ದರೆ ನಮ್ಮ ಪ್ರಯತ್ನ ವಿಫಲವಾಗುವುದರಲ್ಲಿ ಸಂದೇಹವಿಲ್ಲ ಅತ್ತಿಗೆ, ಸಂದೇಹವಿಲ್ಲ. ದೇವಾ ಬಸವೇಶ್ವರ, ಎಂತ ಸಂಕಟ ಸಮಯವನ್ನು ತಂದು ಒಟ್ಟಿದೆಯಪ್ಪ. ಈ ಬಡವರ ಬಾಳಲ್ಲಿ 1,000 ರೂಪಾಯಿ ಎಲ್ಲಿಂದ ತರುವುದು? ಈ ಬಡವರ ಬಾಳಲ್ಲಿ 1,000 ರೂಪಾಯಿ ಬೆಲೆ ಬಾಳುವ ವಸ್ತು ಸಹ ಇಲ್ಲ. ಹೇಗೆ ತರುವುದು? ಹಾ, ಇದೆ. ಒಂದೇ ಒಂದು ವಸ್ತು ಇದೆ. ಹಾ ಮಂಜುಳಾ, ಏನು ಸ್ವಾಮಿ? ಈ ನಿನ್ನ ಗಂಡನನ್ನು ಪತಿಯೇ ಪರಮಾತ್ಮನೆಂದು ಪ್ರೀತಿಸಿದೆಯಲ್ಲವೇ? ಹೌದು ಸ್ವಾಮಿ. ಯಾಕೆ ಸ್ವಾಮಿ ಎಂದು ಹೇಳಿದ ಈ ಮಾತನ್ನು ನಿಮ್ಮ ಬಾಯಿಂದ ಹೊರಗೆ ಬರ್ತಾ ಇದೆಯಲ್ಲ? ರೀ, ಒಂದು ಕ್ಷಣ ಕೂಡ ನಿಮ್ಮ ಬಿಟ್ಟು ನಾನು ಬದುಕುವುದಿಲ್ಲ ರೀ, ನಾನು ಬದುಕುವುದಿಲ್ಲ. ಅಂದಾಗ ನಿಮ್ಮ ಕಣ್ಣಲ್ಲಿ ನೀರು ಬಂದ್ರೆ ನಿಮ್ಮ ಸದ್ಯ ಆದವಳು ನನ್ನ ಕಣ್ಣಲ್ಲಿ ನೀರು ಬರ್ತಾರೆ. ನೀರು ಬಂದ್ರೆ ಒಂದು ಕ್ಷಣದಿಂದ ಯಾವುದು ಹೇಳಿದರಂತೆ ನಾನು ಕೂಡ ಬದುಕಲ್ಲ. ಅಳಬೇಡ ಮಂಜುಳಾ, ಅಳಬೇಡ. ಅಷ್ಟೊಂದು ಪ್ರೀತಿ ನಿನ್ನ ಗಂಡನ ಮೇಲೆ ಇದ್ದರೆ ನಿನ್ನ ಗಂಡನನ್ನು ಮಾತು ನಡೆಸಿಕೊಡ್ತೀಯಾ? ಮಾತು ಇದ್ದೀರಿ. ನಿಮ್ಮ ತಂದೆ ಆದವಳ ನಾನು ನನ್ನ ಪ್ರಾಣ ಸಹ ನಿಮ್ಮ ಪಾದಕ್ಕೆ ನಾನು ಅರ್ಪಿಸುತ್ತೇನೆ. ಅದೇ ಮಂಜುಳಾ, ನನ್ನ ತಮ್ಮನ ನೌಕರಿಯ ಸಲುವಾಗಿ. ಏನ್ರಿ, ನಿಮ್ಮ ತಮ್ಮನ ನೌಕರಿಯ ಸಲುವಾಗಿ ನಾನೇನು ಮಾಡ್ಬೇಕು ಹೇಳ್ರಿ? ಮಂಜುಳಾ, ನನ್ನ ತಮ್ಮನ ನೌಕರಿಯ ಸಲುವಾಗಿ ಬಿಚ್ಚಿ ಕೊಟ್ಟು ಬಿಡಲಿಲ್ಲ ಕೊರಳಲ್ಲಿ ಬಿಚ್ಚಿ ಕೊಟ್ಟು ಬಿಡೆ. ಒಂದು ಹೆಣ್ಣಿಗೆ ಬೇಕಾಗಿದ್ದು ಮುತ್ತೈದೆಯ ಸೌಭಾಗ್ಯ. ಈ ನನ್ನ ಕೊರಳಲ್ಲಿರುವ ತಾಳಿ, ಮೂಗಿನಲ್ಲಿರುವ ಮೂಗುತಿ, ನೀವು ಬದುಕಿರುವಾಗಲೇ ಈ ಮಾಂಗಲ್ಯವನ್ನು ನಿಮ್ಮ ಕೈಯಾರ ಕಿತ್ತುಕೊಳ್ಳಬೇಡ ಸ್ವಾಮಿ. ಮಂಜುಳಾ, ನನ್ನ ತಮ್ಮನ ನೌಕರಿಗೆ ಮಗನಂತಿರುವ ಮೈದುನರ ಭವಿಷ್ಯಕ್ಕಿಂತ ನಿನ್ನ ಚಿನ್ನದ ಮಂಗಲ ಮೂರ್ತಿ ಹೆಚ್ಚಾಯಿತೆ. ನೋಡು ಮಂಜುಳಾ, ನನ್ನ
ನಾವು ಸಮಯಾನುಸಾರವಾಗಿ ಹೋಗಲೇಬೇಕು. ಅದೃಷ್ಟದ ಬಾಗಿಲು ಯಾರಿಗಾದರೂ ಒಂದೇ ಒಂದು ಸಾರಿ ತೆಗೆಯುವುದು. ಅದು ತೆಗೆದಾಗ ಒಳಗೆ ಹೋಗುವುದು. ಅದು ನಿನ್ನಂತ ಬುದ್ಧಿವಂತರ ಲಕ್ಷಣಪ್ಪ, ಬುದ್ಧಿವಂತರ ಮಂಜುಳ. ನೀನು ತಾಳಿಯನ್ನು ತೆಗೆದುಕೊಳ್ಳದಿದ್ದರೆ ಈ ನಿನ್ನ ಗಂಡನ ಮೇಲೆ ಆಳ ಮಂಜುಳ. ಈ ನಿನ್ನ ಗಂಡನ ಮೇಲೆ ಹಾಗೆ ಆಯ್ತು ಸ್ವಾಮಿ, ಆಯ್ತು. ನೀವು ಹೇಳಿದಂತೆ ಈ ನನ್ನ ಕೊಡಲಿರುವ ಮಾಂಗಲ್ಯವನ್ನು ಮುಂದೆ ನನ್ನ ಮೈದನ ದೊಡ್ಡ ಹದಿಮೂರಾಗಿ ಬಂದ ಮೇಲೆ ಇಂಥ ಚಿನ್ನವನ್ನು ಮಾಡಿಸಿ ನನ್ನ ಪರವಾಗಿ ಬರುತ್ತಾನೆ ನನ್ನ ಮೈದ. ಇಷ್ಟದಂತೆ ಆಗಲಿ ಸ್ವಾಮಿ, ತಾಯಿಗಿಂತಲೂ ಮಿಗಿಲಾದ ನನ್ನ ಅತ್ತಿಗೆಯ ಮಾಂಗಲ್ಯವನ್ನು ಮಾಡಿ ನನಗೆ ನೌಕರಿ ಬರುವುದು ಬೇಡ ದೇವಾ. ರಾಜು ನೋಡು, ಎಷ್ಟೇ ಸೂರ್ಯನಾದರೂ ನೀ ಎತ್ತಿನಿಂದ ನಡೆದು ಈ ಸಮಾಜದಲ್ಲಿ ಒಬ್ಬ ತಮ್ಮನನ್ನು ಓದಿಸಲಾರದ ನನಗೆ ಎಷ್ಟರಪ್ಪ ಈ ನಿನ್ನಣ್ಣ. ಅದು ಯಾಕೆಂದರೆ ಈಗಿನ ಸಮಾಜದಲ್ಲಿ ರೈತರಿಗೆ ಬರುವ ಕಷ್ಟವಪ್ಪ, ಕಷ್ಟ. ಬಿಚ್ಚಿ ಕೊಟ್ಟು ಬಿಡು ಮಂಜುಳ, ಬಿಚ್ಚಿ. ಮನುಜನ ಬಾಳಲಿ ದೇವನಲ್ಲಿ ಲಯ ತಂದು